ಎಲ್ಲರಿಗೂ ನಮಸ್ಕಾರ. ನಾನು ಯೋಗ ಗುರು ಸಂದೀಪ್ ಎಂ. ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಾವೆಲ್ಲರೂ ಯೋಗಾಭ್ಯಾಸವನ್ನು ಮಾಡ್ತಾ ಇರ್ತೀವಿ ಮತ್ತು ಆಸನಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಆದರೆ ನಾವು ಮುಂಚಿತವಾಗಿ ಒಂದು ತಪ್ಪನ್ನು ಯಾವತ್ತೂ ಮಾಡಬಾರ್ದು. ಏನಾದಂದರೆ, ನಾವು ಆಸನಗಳನ್ನು ಪ್ರಾಕ್ಟೀಸ್ ಮಾಡುವ ಮುಂಚೆ ನಮ್ಮ ದೇಹದ ಭಾಗವನ್ನು ಪ್ರತಿಯೊಂದನ್ನು ಸಡಿಲಗೊಳಿಸಬೇಕು. ಯಾಕಂದರೆ ಇಲ್ಲವಾದರೆ ಅದು ನಮಗೆ ಸೈಡ್ ಎಫೆಕ್ಟ್ ಆಗುವಂಥ ಕಾರಣಗಳಿರ್ತದೆ. ಸೈಡ್ ಎಫೆಕ್ಟ್ ಅಂದರೆ ತೊಂದರೆ ಎಲ್ಲ ಮಾಡಬೇಕಾದ್ರೆ ನಮಗೆ ಕಷ್ಟ ಅನಿಸ್ಬೋದು. ಹಾಗಾಗಿ ನಾವು ಆಸನಗಳನ್ನು ಮಾಡುವ ಮುಂಚೆ ನಮ್ಮ ದೇಹದ ಪ್ರತಿಯೊಂದು ಭಾಗವನ್ನು ಸಡಿಲ ಮಾಡುವುದು ದೇಹಕ್ಕೆ ಮತ್ತು ನಮಗೆ ಎರಡಕ್ಕೂ ಒಳ್ಳೆಯದು. ಹಾಗಾದರೆ ಎಕ್ಸಾಂಪಲ್ ಕೊಟ್ಟು ಹೇಳಬೇಕಂದ್ರೆ, ಒಂದು ಕಬ್ಬಿಣವನ್ನು ನಾವು ಅದಕ್ಕೊಂದು ಆಕಾರನ ಚೇಂಜ್ ಮಾಡಬೇಕಾದ್ರೆ, ಕಬ್ಬಿಣದಿಂದ ಇನ್ನೊಂದು ವಸ್ತುವನ್ನಾಗಿ ಮಾಡಬೇಕಾದ್ರೆ ಅದನ್ನು ಮೊದಲು ಬೆಂಕಿಯಲ್ಲಿ ಕಾಯಿಸಿ ಅದನ್ನು ಬಿಸಿ ಮಾಡಿ ಆಮೇಲೆ ಅದನ್ನು ಮನಸ್ತೀವಿ. ಅಂದರೆ ಅದಲ್ಲಿ ಮಾತು ಕೇಳುತ್ತೆ. ಹಾಗೆ ನಮ್ಮ ಯೋಗಾಭ್ಯಾಸದಲ್ಲಿ ನಾವು ಆಸನಗಳನ್ನು ಮಾಡಬೇಕಂದ್ರೆ ಮುಂಚಿತವಾಗಿ ನಮ್ಮ ದೇಹವನ್ನು ಸಂಪೂರ್ಣವಾಗಿ ಹೀಟ್ ಜನರೇಟ್ ಮಾಡಿ, ಹಾಗೆ ನಮ್ಮ ದೇಹದ ಪ್ರತಿಯೊಂದು ಭಾಗವನ್ನು ಸಡಿಲಗೊಳಿಸಿ ಆನಂತರ ಯೋಗಾಭ್ಯಾಸ ಮಾಡುವುದು ಸೂಕ್ತ. ಹಾಗಾಗಿ ಇವತ್ತಿನ ಕ್ಲಾಸ್ ಏನೆಂದರೆ, ಯಾವ ರೀತಿ ನಾನು ನಮ್ಮ ದೇಹದ ಭಾಗವನ್ನು ಸಡಿಲಗೊಳಿಸಬೇಕು ಅಂತ ನಿಮಗೆ ಹೇಳ್ಬೋದು. ಬನ್ನಿ ಇವತ್ತಿನ ಅಭ್ಯಾಸವನ್ನು ಪ್ರಾರಂಭ ಮಾಡೋಣ. ಇವತ್ತಿನ ಅಭ್ಯಾಸದಲ್ಲಿ ನಮ್ಮ ಕುತ್ತಿಗೆ ಭಾಗದಿಂದ ಹಿಡಿದು ನಮ್ಮ ಕಾಲಿನ ಭಾಗದವರೆಗೂ ಯಾವ ರೀತಿ ನಾವು ದೇಹವನ್ನು ಸಡಿಲಗೊಳಿಸಬೇಕಂತದನ್ನ ತಿಳಿಯೋಣ. ಮೊದಲಿಗೆ ಸಮಸ್ಥಿತಿಯಲ್ಲಿ ನಿಲ್ಲಬೇಕು. ನಂತರ ನಮ್ಮ ಕಾಲುಗಳನ್ನ ಒಂದು ಫೀಟ್ ಡಿಸ್ಟೆನ್ಸ್ ಅಲ್ಲಿ ಇಟ್ಟು ಎರಡು ಕೈಗಳನ್ನ ಸೊಂಟದ ಭಾಗದಲ್ಲಿ ಇಡಬೇಕು. ನಮ್ಮ ಹೆಬ್ಬೆರಳು ಸೊಂಟದ ಹಿಂಭಾಗದಲ್ಲಿ ಇರಬೇಕು. ಉಳಿದ ಸೊಂಟದ ಮುಂಭಾಗದಲ್ಲಿ ಜೊತೆಗೆ ಹೆಚ್ಚಾಗಿರ್ಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಕತ್ತಿಗೆ ವ್ಯಾಯಾಮ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕತ್ತನ್ನು ಮೇಲೆ ಮಾಡಬೇಕು. Exhale down. Inhale up. Exhale down. Inhale up. Exhale down. ಈ ರೀತಿ ನಾವು ಕಚ್ಚಿನ ಭಾಗವನ್ನು ಮುಂಚಿತವಾಗಿ ಮಾಡಬೇಕು. ಇದರಲ್ಲಿ ನಾವು ಉಸಿರಿನ ಕಡೆ ಗಮನ ಇರಬೇಕು ಮತ್ತೆ ಅಪ್ ಅಂಡ್ ಡೌನ್ ಮಾಡ್ತಾ ಇರಬೇಕು. ಅಪ್ ಮಾಡಬೇಕಾದ್ರೆ ಹಿನ್ನೆಲೆ ಮಾಡ್ತಾ ಇರಬೇಕು, ಅಂದ್ರೆ ಉಸಿರನ್ನ ತಗೋತಾ ಇರಬೇಕು. ಎಕ್ಸೇಲ್ ಮಾಡ್ತಾ ಕತ್ತನ್ನು ಕೆಳಗೆ ಮಾಡ್ತಾ ಇರಬೇಕು. ನೆಕ್ಸ್ಟ್ ನಾವು ಕುತ್ತಿಗೆ ಸೈಡಿನ ಬಲಗಡೆಗೂ ಮುಂಜಾನೆ ತಿಪ್ಪಿಸ್ಕೊಂತ ವ್ಯಾಯಾಮ. ಉಸಿರಿನಲ್ಲಿ ತೆಗೆದುಕೊಳ್ಳುತ್ತಾ ಕತ್ತನ್ನು ಬಲಗಡೆಗೆ ತಿರುಗಿಸಬೇಕು. ಮತ್ತೆ ಉಸಿರಿನ ನೇರವಾಗಿ ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಕೆಳಗಡೆ ತಿರುಗಿಸಬೇಕು. ಈ ರೀತಿ ಕೌಂಟ್ ಪ್ರಕಾರ ಮಾಡಿದರೆ ತುಂಬಾ ಉತ್ತಮ. 5 ಕೌಂಟ್. 1 2 3 4 5. ಓಕೆ, ಈಗ ನಾವು ಈ ಅಭ್ಯಾಸವನ್ನ ಮಾಡಬೇಕು. ನೆಕ್ಸ್ಟ್ ಮತ್ತೆ ಕುತ್ತಿಗೆ ಭಾಗವನ್ನ ಸೈಡ್ಗೆ ಟರ್ನ್ ಮಾಡುವಂಥದ್ದು. ಉಸಿರನ್ನ ತೆಗೆದುಕೊಳ್ಳುತ್ತಾ ನಮ್ಮ ಕುತ್ತಿಗೆ ಭಾಗವನ್ನು ಬಲಗಡೆಗೆ ಬೆಂಡ್ ಮಾಡಬೇಕು. ಉಸಿರನ್ನ ತೆಗೆದುಕೊಳ್ಳುತ್ತಾ ಯಾವಾಗ ಮತ್ತೆ ಉಸಿರನ್ನ ತೆಗೆದುಕೊಳ್ಳುತ್ತಾ ಎಡಗಡೆಗೆ ಬೆಂಡ್ ಮಾಡಬೇಕು. Inhale, exhale, ಮತ್ತೆ inhale, exhale. ಈ ರೀತಿ 1 2 3 5. ಮತ್ತೆ ನಾವು ಕುತ್ತಿಗೆ ಭಾಗವನ್ನು ಸಂಪೂರ್ಣವಾಗಿ ರೊಟೇಟ್ ಮಾಡುವಂಥದ್ದು, ವೃತ್ತಾಕಾರವಾಗಿ ಕುತ್ತಿಗೆ ಭಾಗವನ್ನು ತಿರುಗಿಸುವಂಥದ್ದು. ಮೊದಲಿಗೆ ಬಲಗಡೆಯಿಂದ ಸ್ಟಾರ್ಟ್ ಮಾಡಿ. 1 2 3 4 5. ಮತ್ತೆ ಆಂಟಿ ಕ್ಲಾಕ್ ವೈಸ್ ರಿವರ್ಸ್ ನಾವೆಲ್ಲ ತಿರುಗಿಸಬೇಕಾಗುತ್ತೆ. ಎಡಗಡೆಯಿಂದ ಮತ್ತೆ ಬಲಗಡೆಗೆ ನಮ್ಮ ಕಚ್ಚಿನ ಭಾಗವನ್ನು ತಿರುಗಿಸೋಣ. 1 2 5. ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ, ನಮ್ಮ ಕುತ್ತಿಗೆ ಭಾಗವನ್ನು ನಾವು ಮೇಲ್ಮುಂದೆ ಕೆಳಗೆ ಮಾಡಬೇಕಾದ್ರೆ ಮತ್ತೆ ರೊಟೇಟ್ ಮಾಡಬೇಕಾದ್ರೆ ನಮ್ಮ ಕತ್ತದ ಭಾಗ ಎದೆಗೆ ಟಚ್ ಆಗುತ್ತೆ. ಈ ರೀತಿ
ಮತ್ತೆ ಮಾಡ್ತಾ ಇರ್ಬೇಕಾದ್ರೆ ನೆಕ್ಸ್ಟ್ ನಮ್ಮ ಕುತ್ತಿಗೆ ಭಾಗ ರೊಟೇಟ್ ಮಾಡುವಾಗ ನಾವು ಗದ್ದೆಗೆ ಟಚ್ ಮಾಡ್ತಾನೆ, ಎದೆಗೆ ಟಚ್ ಮಾಡ್ತಾನೆ ನಾವು ಮಾಡ್ತಾ ಇರಬೇಕು. ಸೊ ಇದು ಕುತ್ತಿಗೆ ವ್ಯಾಯಾಮ. ನೆಕ್ಸ್ಟ್ ನಮ್ಮ ಕೈಗಳಿಂದ ವ್ಯಾಯಾಮ. ಕೈಗಳು ಹೇಗಿರಬೇಕು, ಕೈಗೆ ಈ ರೀತಿ ಇಟ್ಟು ಉಸಿರನ್ನು ತೆಗೆದುಕೊಳ್ತಾ ಕೈಗಳನ್ನ ಮೇಲೆ ಮಾಡಿ ಸುಲಭವಾಗಿ ಕೈಗಳು ಡೌನ್ ಈ ರೀತಿ 5 ಕೌಂಟ್ ಮಾಡಬೇಕು. So, five, yes. ಮತ್ತೆ ಕೈಗಳನ್ನು ಮೇಲೆ ಚಾಚಿ ಮತ್ತೆ ಕೂಡಿಸ್ಬೇಕು. 1, 2, 5, yes. ಹಾಗೆ ರಿಸ್ಟಿಗೆ ವ್ಯಾಯಾಮ ಮಾಡಬೇಕು. ನಾವು ಈ ರೀತಿ ಹೆಬ್ಬೆರಳುಗಳನ್ನ ಹಾಕಿ ಕೈಯೆಲ್ಲ ಮುಷ್ಟಿ ಕಟ್ಟಿ ಕೈಗಳನ್ನ ಒಳಭಾಗದಿಂದ ನಿಧಾನವಾಗಿ ರೊಟೇಟ್ ಮಾಡ್ತಾ ಇರಬೇಕು. ಒಳಭಾಗದಿಂದ ಹೊರಭಾಗ ಮಾಡಿ ಹಾಗೆ ಮುಂದೆ ಭುಜಕ್ಕೆ ವ್ಯಾಯಾಮ. ನಾವು ಬೆರಳುಗಳನ್ನು ಈ ರೀತಿ ಮಾಡಿ ಭುಜದ ಮೇಲೆ ಇಟ್ಟು ನಿಧಾನವಾಗಿ ಭಾಗದಲ್ಲಿ ಲಟ್ಟವಾಗಿ ತಿರುಗಿಸುವಂಥದ್ದು. ಉಸಿರನ್ನ ತೆಗೆದುಕೊಳ್ತಾ 1, 2, 3, 4, 5. ಎಸ್ ಇದನ್ನ ಮತ್ತೆ ನಾವು ಖಂಡಿತವಾಗಿ ರಿವರ್ಸ್ ಮಾಡಲೇಬೇಕು. 1, 2, 3, 4, 5. ಎಸ್ ಈಗ ಭುಜಕ್ಕೆ ವ್ಯಾಯಾಮ ಮಾಡಬೇಕು. ಬರುವುದು ಸಂಘದಲ್ಲಿ ವೃತ್ತಾಕಾರವಾಗಿ ತಿರುಗಿಸ್ಬೇಕು. ಬಲಗೈಯಿಂದ ನಿಧಾನವಾಗಿ 1, 2, 3, 4, 5. ಎಸ್ ಮತ್ತೆ ರಿವರ್ಸ್. 1, 2, 4, 5. ಎಸ್ ಈ ರೀತಿ ಮಾಡಿದ ಮೇಲೆ ಮತ್ತೆ ನಾವು ಸೊಂಟದ ಭಾಗವನ್ನು ಟ್ವಿಸ್ಟ್ ಮಾಡುವಂಥದ್ದು. ಎರಡು ಕೈಗಳ ಮುಂದೆ ಕೆಳಗೆ ಬರುತ್ತಾ ಈ ರೀತಿ ಇಟ್ಟಿದ್ದು ಕಾಲುಗಳನ್ನು ಸ್ವಲ್ಪ ಇಳಿಸಿ ಇಷ್ಟು ನಾವು ಬಲಗಡೆಗೆ ಮತ್ತೆ ಬಂದಿದೆ. ನಮ್ಮ ಸೊಂಟದ ಭಾಗವನ್ನು ಟರ್ನ್ ಮಾಡುವಂಥದ್ದು. 1, 2, 3, 4, 5, 6, 7, 8, 9. ನಾವು ಇದನ್ನ ನಮ್ಮ ಫ್ಲೆಕ್ಸಿಬಿಲಿಟಿ ತಕ್ಕಂತೆ ನಾವು ಅಭ್ಯಾಸವನ್ನು ಮಾಡಬೇಕು. ನೆಕ್ಸ್ಟ್ ಇದಾದ ಮೇಲೆ ನಮ್ಮ ಮೊಣಕಾಲಿಗೆ ವ್ಯಾಯಾಮವನ್ನು ಮಾಡುವಂಥದ್ದು. ಕಾಲುಗಳನ್ನು ಕೂಡಿಸಿರ್ಬೇಕು. ಇದನ್ನು ನಿಧಾನವಾಗಿ ಮಾಡಬೇಕು. ಯಾಕಂದ್ರೆ ನಾವು ಕಾಲನ್ನು ಕೂಡಿಸಿರುವ ಕಾರಣದಿಂದ ಬ್ಯಾಲೆನ್ಸ್ ತಪ್ಪುವಂತೆ ಹಾಗಾಗಿ ನಾವು ಇದನ್ನ ನಿಧಾನವಾಗಿ ಮಾಡಬೇಕು. ನಿಮ್ಮ ಎರಡು ಹಸ್ತಗಳನ್ನ ಮೊಣಕಾಲ ಮೇಲೆ ಇಟ್ಟು ಮೊದಲಿಗೆ ಈ ರೀತಿ ಮತ್ತೆ ನೇರವಾಗಿ ಮಾಡಬಹುದು. ಮುಂದೆ ಬ್ಯಾಕ್ ಮಾಡಿ ಮತ್ತೆ ನಿಧಾನವಾಗಿ ಮಾಡುವುದು. 1, 2, 3, 4, 5, 3, 4, 5. ಮತ್ತೆ ನಾವು ಎಡಗಡೆಗೆ ತಿರುಗಿಸುವಂಥದ್ದು. ಎಡಗಡೆಯಿಂದ ಬಲಗಡೆಗೆ 1, 2, 3, 4, 5. ಎಸ್ ಈ ರೀತಿ ನಮ್ಮ ಮೊಣಕಾಲಿಗೆ ವ್ಯಾಯಾಮ ಮಾಡುವಂಥದ್ದು. ನೆಕ್ಸ್ಟ್ ನಮ್ಮ
ಎಡಗಾಲಿನ ಮತ್ತು ಬಲಗಾಲಿನ ಹುಟ್ಟುಗಳಿಗೆ ವ್ಯಾಯಾಮ ಮಾಡುವಂಥದ್ದು. ಸೊಂಟದ ಮೇಲೆ ಕೈ ಇರಿಸಿ ಮೊದಲು ಬಲಗಾಲನ ನಿಧಾನವಾಗಿ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇರಬೇಕು. ಇದರಲ್ಲಿ ನಾವು ಗಮನಿಸಬೇಕಾದ ವಿಷಯ ಆದರೆ ನಮ್ಮ ಕೆಳಗಿರುವ ಕಾಲು ನೇರವಾಗಿದೆ ಎಂಬುದನ್ನು ನಾವು ಗಮನಿಸ್ತಾ ಇರಬೇಕು. ಮತ್ತೆ ಪೂರಾ ಪ್ರೊಟೆಕ್ಟ್ ಮಾಡ್ತಾ ಇರಬೇಕು ಬಲಗಳಿಂದ ನಿಧಾನವಾಗಿ. ಮತ್ತೆ ರಿವರ್ಸ್ ಒಂದು 5 ಬಾರಿ ಮಾಡಿದರೆ ನಡೆಯುತ್ತೇನೆ. ಎಸ್. ಮತ್ತೆ ನಾವು ಎಡಗೈಗೆ ಮೇಲೆ ಒಂದು ಕೆಳಗೆ ಮತ್ತೆ ರೊಟೇಟ್ ಮಾಡ್ತಾ ಇರಬೇಕು ಬಲಗಡೆಗೆ ಮತ್ತೆ ಬಲಗಡೆಯಿಂದ ಎಡಗಡೆ ಆಯ್ತು. ಈಗ ಎಡಗಡೆಯಿಂದ ಮುಂದಕ್ಕೆ ಈ ರೀತಿ ನಮ್ಮ ದೇಹವನ್ನು ನಾವು ಸಂಪೂರ್ಣವಾಗಿ ಸಡಿಲಗೊಳಿಸುತ್ತಾ ಹೋಗಬೇಕು. ಈ ತರ ನಾವು ಯಾವುದೇ ಒಂದು ಆಸನವನ್ನು ಮಾಡೋದಕ್ಕಿಂತ ಮುಂಚೆ ಈ ತರ ನಾವು ನಮ್ಮ ದೇಹವನ್ನು ಸಂಪೂರ್ಣವಾಗಿ ಸಡಿಲಗೊಳಿಸುವಂಥದ್ದು. ಇದರಲ್ಲಿ ನಾವು ತುಂಬಾ ವಿಭಿನ್ನವಾಗಿ ಮಾಡಬಹುದು. ಈಗ ನಾವು ದೇಹದ ಕೆಲವು ಭಾಗಗಳಿಗೆ ನಾವು ಈಗ ಸಡಿಲಗೊಳಿಸಿದ್ದೇವೆ. ನೆಕ್ಸ್ಟ್ ನಿಮಗೆ ಸಾಧ್ಯವಾದಲ್ಲಿ ನೀವು ಈ ರೀತಿ ಅದನ್ನು ಮಾಡಬಹುದು. ನಿಮಗೆ ಇದು ಕಷ್ಟವಾಗಿ ಕ್ಲಿಷ್ಟಕರವಾಗಿ ಅನಿಸಿದರೆ ಎರಡು ಪಾದಗಳನ್ನು ಕೈ ಹಿಡಿದು ಈ ರೀತಿಯಾದ ಮಾಡಬೇಕು. ಈ ರೀತಿಯಾದ ನೀವು ಅಭ್ಯಾಸ ಮಾಡಬಹುದಿತ್ತು. ಸಡಿಲಗೊಳಿಸುವಂತ ಪ್ರಕ್ರಿಯೆ ಆಗಿದ್ದರಿಂದ ನಾವು ಆಸನ ಯಾವುದೇ ಒಂದು ಆಸನ ಮಾಡೋದಕ್ಕೆ ಮುಂಚೆ ಈ ರೀತಿ ನಾವು ಮಾಡುವುದು ತುಂಬಾ ಉತ್ತಮ. ಹೀಗಾಗಿ ದಿನ ಅಭ್ಯಾಸ ಇದನ್ನ ಪ್ರತಿಯೊಬ್ಬರು ನಿಧಾನವಾಗಿ ಮತ್ತು ಸರಳವಾಗಿ ಮಾಡಿ ಯಾವುದೇ ರೀತಿ ದೇಹಕ್ಕೆ ಒತ್ತಡವನ್ನು ಹಾಕಿ ಮಾಡುವಂತ ಅವಶ್ಯಕತೆ ಇಲ್ಲ. ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ನಿಮ್ಮ ದೇಹ ಎಷ್ಟು ಸ್ಪಂದಿಸುತ್ತೋ ಅಷ್ಟೇ ನಿಧಾನವಾಗಿ ಈ ಅಭ್ಯಾಸವನ್ನು ಮಾಡುವಂತದ್ದು. ಇದನ್ನು ನಾವು ಮೊದಲೇ ಹೇಳಿದಾಗೆ ಆಸನಗಳನ್ನು ಮಾಡುವ ಮುಂಚೆ ಈ ಅಭ್ಯಾಸವನ್ನು ಮಾಡಿ ನಾವು ದೇಹವನ್ನ ಸಡಿಲಗೊಳಿಸುವಂತದ್ದು. ಓಕೆ, ಎಲ್ಲರಿಗೂ ಧನ್ಯವಾದಗಳು. ನನ್ನ ಯೂಟ್ಯೂಬ್ ಚಾನಲ್ ಪ್ರತಿಯೊಂದು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಗೆ ಪ್ರತಿಯೊಂದು ವಿಡಿಯೋ ತಲುಪಬೇಕಾದ್ರೆ ನಾನು ಯೂಟ್ಯೂಬ್ ಚಾನಲ್ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಒತ್ತಿ. ಥ್ಯಾಂಕ್ ಯು.